ನೋಡಪ್ಪ, ಈ ಥರ ಕ್ರಂಚಸ್ ಸೈಡ್ ಬೆಂಡ್ಸ್ ನೀನು 10 ವರ್ಷ ಮಾಡಿದ್ರೂ ಡೈಲಿ 10,000 ರೆಪ್ಸ್ ಮಾಡಿದ್ರೂ ಅದು ಕಡಿಮೆ ಆಗೋದಿಲ್ಲ. ಆ ಥರ ಕಡಿಮೆ ಆಗೋ ಥರ ಇದ್ದರೆ ಯಾಕೆ ಜನ ಡಯಾಬಿಟಿಸಲ್ಲಿ ಹಾರ್ಟ್ ಅಟ್ಯಾಕಲ್ಲಿ ಸಾಯ್ತಾರೆ? ಸಿಂಪ್ಲಿ ಮನೇಲಿ ಹೋಗ್ಬಿಟ್ಟು ಕ್ರಂಚಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಟಿಕ್ ತೊಗೊಂಡು ಸೈಡ್ ಟ್ವಿಸ್ಟ್ ಮಾಡಿ ಬೆಂಡ್ಸ್ ಮಾಡಿದ್ರೆ ಹೊಟ್ಟೆ ಕರ್ಗೋಗುತ್ತಲ್ಲ. ಯಾಕೆ ಅವರೆಲ್ಲ ಬಂದ್ಬಿಟ್ಟು ಇಷ್ಟು ದಪ್ಪ ಹೊಟ್ಟೆ ಇಟ್ಕೊಂಡು ಕಷ್ಟ ಬೀಳ್ತಾ ಇದ್ದಾರೆ? ಯಾಕಂದರೆ ಪ್ರಾಕ್ಟಿಕಲಿ ಇಟ್ಸ್ ನಾಟ್ ಪಾಸಿಬಲ್. ಸ್ಪಾಟ್ ರಿಡಕ್ಷನ್ ಅನ್ನೋದು ಇಲ್ಲವೇ ಇಲ್ಲ. ಈ ಹೊಟ್ಟೆ ಭಾಗಕ್ಕೆ ವರ್ಕೌಟ್ ಮಾಡಿದ್ರೆ ಇದು ಕರಗುತ್ತೆ ಅಂತ ವಿಷಯ ಬಂದ್ಬಿಟ್ಟು ಸುತ್ತ ಸುಳ್ಳೋದು. ಓಕೆನಾ? ನೀವು ಫಸ್ಟು ಫ್ಯಾಟ್ ರಿಡಕ್ಷನ್ ಮಾಡಬೇಕಂದ್ರೆ ಓವರ್ ಆಲ್ ಬಾಡಿ ಮೇಲೆ ಫೋಕಸ್ ಮಾಡಬೇಕು. ತಲೆಯಿಂದ ಕಾಲು ಗಂಟೆ ಕರಗುತ್ತೆ, ಇಲ್ಲಿ ಮಾತ್ರ ಸಪ್ರೇಟಾಗಿ ಕರಗಲ್ಲ. ಓಕೆನಾ? ಸೆಕೆಂಡ್ ಪಾಯಿಂಟು, ಡಯಟ್ ಈಸ್ ವೆರಿ ಇಂಪಾರ್ಟೆಂಟ್. ಡಯಟಲ್ಲಿ ಬಂದ್ಬಿಟ್ಟು ನೀವು ಕ್ಯಾಲರಿ ಡಿಫಿಸಿಟಲ್ಲಿ ಡಯಟ್ ಫಾಲೋ ಮಾಡಬೇಕಂದ್ರೆ ರೆಗ್ಯುಲರ್ ತಿನ್ನೋ ಕ್ಯಾಲರೀಸ್ನ ಕಡಿಮೆ ಕ್ಯಾಲರೀಸ್ ತಿನ್ನಬೇಕು. ವರ್ಕೌಟಲ್ಲಿ ಜಾಸ್ತಿ ಕ್ಯಾಲರೀಸ್ ಬರ್ನ್ ಮಾಡುವಂಥ ವರ್ಕೌಟ್ ಚೂಸ್ ಮಾಡಿ ಪರ್ಟಿಕ್ಯುಲರ್ ಆಗಿ ಮಾಡಬೇಕು. ಅದರಲ್ಲಿ ವೆಯ್ಟ್ ಟ್ರೈನಿಂಗ್ ಕಂಪಲ್ಸರಿ ಇರಬೇಕು, ಕಾರ್ಡಿಯೋ ಇರಬೇಕು, ಅದ್ರ ಜೊತೆ HIIT ವರ್ಕೌಟ್ಸ್ ಆದರೆ ಇನ್ನೂ ಸೂಪರು. ಲಾಸ್ಟ್ಗೆ ಆ್ಯಪ್ಸ್ ಇರಬೇಕು. ಬಟ್ ಆ್ಯಪ್ಸ್ ಮಾತ್ರ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತ ವರ್ಕೇ ಆಗಲ್ಲ. ಯಾವುದೋ ಒಂದು ರೀಲ್ಸ್ ನೋಡಿ